ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸಾನಾ, ದಿಗ್ಲು ಬೀಳ್ಬೇಡವ. ಸುಮ ಎಲ್ಲಿದ್ರು ಹುಡುಕ್ ಸುಮ. ಅತ್ತೆ, ನಂಗೆ ಸಿಯಾನೆ ಆತಂಕ ಆಯ್ತೈತೆ. ನಾನು ಸುಮ್ಮ ಯಾವತ್ತೂ ಹಿಂಗೆ ಮಾಡಿರ್ಲಿಲ್ಲ. ಗೊತ್ತು ಕಣವ, ನಂಗೆ ಗೊತ್ತೈತೆ. ಒತ್ತಾರೆಗೆ ನಿಂಗೂ ಸುಮಂಗೂ ಯೋನನ ಜಗಳ ಐತೆ. ಇಲ್ಲ ಅತ್ತೆ, ಬೆಳಿಗ್ಗೆ ನಗ್ನತ್ತಾನೆ ಆಫೀಸ್ಗೆ ಹೋದ್ಲು. ನಾನು ಮಾಡಿದ ಕೇಸರಿ ಬಂದ ತಿನ್ಬಿಟ್ಟು ಸಂಜೆ ಬಂದು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ಲು. ಆದ್ರೆ ನನ್ಗೆ ಈ ಸರ್ಪ್ರೈಸ್ ಅಂತ ಗೊತ್ತಾಗ್ಲಿಲ್ಲ ಅತ್ತೆ. ನಿಂತವ ಯೋನನ ಹೇಳಿದ್ಲೇನ್ಲ ಪುರ್ಸಿ? ಇಲ್ಲ, ನಾನೇ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬಂದೆ. ಖುಷಿಯಾಗೇ ಓದ್ಲು. ಹೌದೇ? ಸ್ನೇಹಿತರ ತವ ಯೋನನ ಕಿತ್ತಾಡ್ಕೊಂಡಿದ್ಲ? ಇಲ್ಲ ಅತ್ತೆ, ಫಲಿತಾಂಶ ಬಂದ್ಮ್ಯಾಕೆ ನಮ್ಮ ಜೊತೆ ಮಿಸ್ ಕೆಲಸ ಮಾಡ್ಕೊಂಡಿದ್ಲು. ಅತ್ತೆ, ಬೆಳಿಗ್ಗೆ ಅವಳು ಆಫೀಸ್ಗೆ ಹೋಗ್ಬೇಕಾದ್ರೆ ನಮಗೂ ಕಾಲ್ ಮಾಡಿದ್ಲು. ಇವ್ರ ಹತ್ರನೂ ಮಾತಾಡಿದ್ಲು. ಹ್ಞೂ ಅವ್ವ, ಖುಷಿಗೆ ಮಾತಾಡಿದ್ಲು. ಕೆಲಸ ಸಿಕ್ಕಿದಿಸೇನ ಎಷ್ಟು ಸಂತೋಷವಾಗಿ ಮಾತಾಡಿದ್ಲು ಗೊತ್ತಾ? ಸಂಜೆ ಸಹನಕ್ಕನ್ ಬರ್ತಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ಲು ಅತ್ತೆ. ಅದಕ್ಕೋಸ್ಕರನೇ ನಾವಿಬ್ರು ಇಲ್ಲಿಗೆ ಬಂದಿದ್ದು. ಇದೆಲ್ಲ ತಯಾರಿ ಮಾಡಿಸಿದ್ದೆ ಅವಳು. ಈಗ ನೋಡಿದ್ರೆ ಮೆಸೇಜ್ ಮಾಡವಳೆ ಬರೋಕ್ಕಿಲ್ಲ ಅಂತ. ಎಲ್ಲೋತ್ಲು, ಏನು ಮಾಡ್ತಾವಳು? ಯೋನಿದು ಗೋಪಾಲಯ್ಯ, ಎಲ್ರಿಗೂ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹಿಂಗೆ ಕಂಗಾಲಾದ್ರೆ ಹೆಂಗೆ? ಸಮಾಧಾನ ಮಾಡ್ಕೋ ಗೋಪಾಲಯ್ಯ. ಏನು ಮಾಡೋದು ಮೊರೆ? ಸಾನೇ ವರ್ಷ ಆದ್ಮೇಲೆ ಅದನ್ನ ಬಾಯಿ ತುಂಬ ಅಪ್ಪಯ್ಯ ಅಂತ ಕರೆದ್ಲು. ಈಗ ನೋಡಿದ್ರೆ ಹಿಂಗಾಗೈತೆ. ಮನ್ಸಿಗೆ ಬೇಜಾರಾಗಕ್ಕಿಲ್ವ? ಇದಕ್ಕೆ ನನ್ನ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಂಡೋಗಿದ್ ಮಗು ಇದಕ್ಕಿದ್ದಂಗೆ ಕಾಣ್ತಾ ಇಲ್ಲ ಅಂತಂದ್ರೆ ಮೊರೆ, ನಂಗೆ ಯಾಕೋ ತುಂಬಾ ಅನುಮಾನ ಬರ್ತಾ ಇದೆ ಮೊರೆ. ಅಯ್ಯಯ್ಯೋ, ಈ ಸಿ ಹೋಗಿ ಏನಾದ್ರೂ ಗೊತ್ತಾಗೋಗ್ಬಿಟ್ರೆ ಅವ ಜೀವಂತವಾಗಿರಕ್ಕಿಲ್ಲ ಕಣವಿ. ಅವ ಮನೆಯಿಂದ ಹೋಗ್ಬೇಕಾರೆ ಈ ಮನೆ ಜವಾಬ್ದಾರೆಲ್ಲ ನಿಂದು ಅಂತ ಹೇಳ್ಬಿಟ್ಟು ಆಗಿದ್ಲು. ನನ್ನ ಜಾಗದಾಗೆ ನೀನಿದೆಯಾ ಅನ್ನೋದೇ ನಂಗೊಂದು ದೊಡ್ಡ ನೆಮ್ಮದಿ ತಾಯಿ. ಮೆಸ್ ಕಡೆ, ಮನೆ ಕಡೆ, ಸುಮ್ಮನ ಕಡೆ ಹೊಸಿ ಗಮನ. ಆದ್ರೆ ನನ್ನ ಕೈನಾಗ ಅದನ್ನ ಸರಿಯಾಗಿ ನಿಭಾಯಿಸಕ್ಕೆ ಆಗ್ಲಿಲ್ಲ. ಸುಮ್ಕಿರವ ಸಾನ, ನೀನು ಸುಮ್ಮಂಗೆ ಏನೂ ಆಗಕ್ಕಿಲ್ಲ ಅಂತ ಹೇಳಿದ್ನಲ್ಲವ. ನೀನು ಆಟೊಂದೆಲ್ಲ ದೂರ ಯೋಚನೆ ಮಾಡಬೇಡ, ಸುಮ್ಕಿರು. ಇಷ್ಟು ವರ್ಷ ಈ ಮನೆಗೆ ಏನೂ ಮಾಡಲಿಲ್ಲ. ಈಗ ಪುಟ್ಟಮ್ಮಿ ಇಲ್ದೇ ಇರೋವಾಗ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂದ್ರೆ ನಾನು ಎಂಥ ಪಾಪಿ ತಂದೆ. ಯಾಕೆ ಮಗ ಹಿಂಗೆಲ್ಲ ಮಾತಾಡ್ತೀರಾ? ಸಮಾಧಾನ ಮಾಡ್ಕಡೆ. ಅಮೋರ, ನಾವು ಬಿರ್ನೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಅಂತ ಅನಿಸ್ತೈತೆ. ಅಯ್ಯಯ್ಯೋ, ದೂರೆಲ್ಲ ಕೊಡೋದು ಬೇಡ. ಅದೆಲ್ಲ ಬೇಡ ಕಾಳಿ. ಇದು ಸೂಕ್ಷ್ಮವಾದ ವಿಚಾರ. ಇದನ್ನ ಬ್ಯಾರೆ ಥರನೇ ನಿಭಾಯಿಸ್ಬೇಕು.